ನೀವು ಬರೋದೇ ಇಲ್ವೇನೋ ಅಂತ ಅನ್ಕೊಂಡಿದ್ದೆ. ಯಾಕೆ ಯಾವಾಗಲೂ ಹೀಗೆ ಮಾಡ್ತೀರಾ? ನಿಮ್ಮ ಹತ್ರ ಮತ್ತೆ ಮಾತಾಡಲೇಬಾರ್ದು ಅನ್ನೋಷ್ಟು ಕೋಪ ಬಂದಿತ್ತು ನನಗೆ. ಅಲ್ಲ, ಒಂದು ಹುಡುಗಿ ಕತ್ಲಲ್ಲಿ ಕಾಯ್ತಿರ್ತಾಳೆ, ಬೇಗ ಬರಬೇಕು ಅಂತ ಅನ್ಸಲ್ವಾ ನಿಮಗೆ? ಯಾಕೇನು ಮಾತಾಡ್ತಿಲ್ಲ? ಮೇಡಮ್, ನೀವು ಇಷ್ಟು ಸಂದಾಗ ಮಾತಾಡ್ತಿರ್ಬೇಕಾದ್ರೆ ನಾನು ಹೆಂಗೆ ಮಧ್ಯದಲ್ಲಿ ಮಾತಾಡಿ ಕೆಡಿಸ್ಲಿ ಹೇಳಿ? ಅಂದರೆ ಏನೂ ಇಲ್ಲ, ನೀವು ಮಾತಾಡ್ತಾ ಇರಿ, ನಾನು ಕೇಳಿಸ್ಕೊತಾ ಇರ್ತೀನಿ. ಅದು ಹೇಗಾಗುತ್ತೆ? ನೀವು ಮಾತಾಡ್ತಾ ಬಂದರೆ ಭಯ ಹೋಗುತ್ತಂತೆ. ಓಹೋ, ಭಯದ ಬಗ್ಗೆ ಸ್ಯಾನೆ ತಿಳ್ಕೊಳಂಗಿದ್ದೀರಾ? ಏನಾಯ್ತು? ವಾ, ಇದಕ್ಕೆ ಭಯ ಬಿದ್ದಿದ್ದೀರಾ? ಸತ್ಯ ಇದು. ಮೇಡಮ್, ನೀವೊಂದು ಕೆಲಸ ಮಾಡಿ, ನನ್ನ ಹಿಂದೆನೇ ಬೆಳಕಾಕ ಬನ್ನಿ. ಆದರೆ ನಿಮ್ಗೆ ಹೇಗೆ ದಾರಿ ಕಾಣುತ್ತೆ? ಮೇಡಮ್, ಚಿಕ್ಕ ವಯಸ್ಸಿಂದ ಹಾಡು ಬೆಳೆದ ಜಾಗ, ಕಣ್ಣು ಮುಚ್ಕೊಂಡಾರ ಕರೆಕ್ಟಾಗಿ ಹೋಗ್ಬಿಡ್ತೀನಿ. ದಿಗ್ಲು ಬೀಳದೆ ಬನ್ನಿ. ಮನೇಲಿ ಏನು ಹೇಳ್ದೆ ಈ ಕತ್ಲಲ್ಲಿ ಇವ್ರ ಜೊತೆ ಹೋಗ್ತಿದ್ದೀನಲ್ಲ, ಇದು ಸರಿನಾ? ರಾಮು ಅವರನ್ನು ಮಾತ್ರ ಯಾಕೆ ಇಷ್ಟೊಂದು ನಂಬ್ತೀನಿ? ಬರ್ತಾ ಇದ್ದೀರಾ? ಹಾಂ, ಬನ್ನಿ ಬಿರ್ನೆ. ರೀ, ನೀವಿನ್ನೂ ಮಲಗಿಲ್ವಾ? ಮೆತ್ತಗೆ ಮಾತಾಡೆ. ಜಾನಕಿ ಮಲಗಿದಾಳೆ, ನಾನು ಈಗ ತಾನೇ ಬಂದು ಕೂತೆ. ನಿಮಗೆ ನಿದ್ದೆ ಬರಲಿಲ್ವಾ? ಅದು ನಿನ್ನ ಗೋರಂಟಿ ನೋಡೋಣ ಅಂತ. ಗೋರಂಟಿನ ಬೆಳಿಗ್ಗೆ ನೋಡಿದ್ರೆ ಆಗಿರೋದಪ್ಪ. ತೋರ್ಸೆ. ನೋಡಿ, ಚೆನ್ನಾಗಿದೆಯಾ? ತುಂಬ ಚೆನ್ನಾಗಿದೆ. ಕೆಂಪು ಜಾಸ್ತಿ ಆದರೆ ಗಂಡನ ಮೇಲೆ ಪ್ರೀತಿ ಜಾಸ್ತಿ ಅಂತೆ, ನಿಜಾನಾ? ಏನಿವತ್ತು ಗೋರಂಟಿ ನೋಡಬೇಕು ಅಂದ್ರಿ, ನಿದ್ದೆ ಬರ್ತಿಲ್ಲ ಅಂದ್ರಿ, ಈಗ ಪ್ರೀತಿ ಬಗ್ಗೆ ಮಾತಾಡ್ತಿದ್ದೀರಾ? ಏನು ಸಮಾಚಾರ? ಸುಶಿ, ನನಗೆ ಆಗಾಗ ಟ್ರಾನ್ಸ್ಫರ್ ಆಗೋದ್ರಿಂದ ನಮ್ಮ ನೆಂಟ್ರಿಷ್ಟ್ರ ಮದುವೆ ತುಂಬ ಮಿಸ್ ಮಾಡ್ಕೊಂಡಿರ್ಬೇಕಲ್ಲ ನೀನು? ಮಿಸ್ ಮಾಡ್ಕೊಂಡಿದ್ದೀನಿ ಅಂತೇನೂ ಇಲ್ಲ, ಆದರೆ ನಾವು 4 ಕಡೆ ಹೋದರೆ ತಾನೇ ನಮ್ಮ ಜಾನಕಿ ಮದುವೆ ಮಾಡೋಕ್ಕೆ ಅನುಕೂಲ ಆಗೋದು. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ.
ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ. ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ದವನೆಲ್ಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್